ಕೋರ್ಟಿನ ಜಪ್ತಿ ವಾರೆಂಟ್ ಕೊಟ್ಟಿದ್ದಾರೆ. KDB ಅವರು ಅಪೀಲ್ ಹೋಗಿದ್ದು, ಆ ಅಪೀಲು 2024ರಲ್ಲಿ ವಜಾ ಆಗಿದೆ. ಆ ರೈತನ ಹಾಳು ಮಾಡಿ ಕೊಂದುಬಿಟ್ರಲ್ಲ, KDB ಅಂತ ಹೆಸರಿಟ್ಟು ಲೋಪಗಳೆಲ್ಲ ಥರ್ಡ್ ರೈಟ್ ಲೋಪ. ನಾವು ಮಾಡಿರೋ ಹಗರಣಗಳಲ್ಲಿ ಒಂದಲ್ಲ ಎರಡಲ್ಲ 10 ದರೋಡೆ ಕೊಡ. ಏನ್ ಮಾಡಕ್ಕಲ್ಲ, ಇಲ್ಲಿ ನಮ್ಮ ರೈತರು ಇದೇ ಕಷ್ಟ. ರೈತರಿಗೆ ಹೇಳಿದ್ರೆ 5 ನಿಮಿಷದಲ್ಲಿ ನಾವು ನೋಡ್ಲಾಗ್ತದೆ. ನೋಡಿ, ಈ ಪ್ರಕರಣ KDBಯಲ್ಲಿ ಇರುವಂಥದ್ದು ಕೋರ್ಟಿನ ಜಪ್ತಿ ವಾರೆಂಟ್ ಕೊಟ್ಟಿದ್ದಾರೆ. ಒಬ್ಬ CEO ಅವರ ಚೇಂಬರ್ನಲ್ಲಿರುವಂಥದ್ದು ಇದು ಮೊಬೈಲ್ ಐಟಮ್ಸು ಜಪ್ತಿ ಮಾಡಕ್ಕೆ ಬಂದಿದೆ. CEO ಸಾಹೇಬರು ಭೇಟಿ ಆಗಿದೆ. ಈಗ ನಮ್ಮ ಮುಖ್ಯವಾದ ಒಂದು ಗ್ರೀವೆನ್ಸ್ ಏನಂದರೆ, ಈಗ ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅಂತ KDB ಅವರು ಭೂಮಿ ಸ್ವಾಧೀನಪಡಿಸ್ಕೊಂಡು 1996 ಅಂತ ತೆಗೆದುಕೊಂಡ್ರು. ಅದೇನು ಕೈಗಾರಿಕೆ ಉದ್ದಿಮೆ ಅಂದ್ಬಿಟ್ಟು ಟೊಯೋಟಾ ಕಂಪ್ನಿ ಕೊಟ್ಟಾಯಿತು. ಆದರೆ ರೈತನಿಗೆ ಈ ಒಂದು ಪರಿಹಾರ ಕೊಡಲಿಕ್ಕೆ 40 ವರ್ಷ ಕಾಯಿಸಿದ್ದಾರೆ, 40 ವರ್ಷ ಓಡಾಡಿಸಿದ್ರು. 40 ವರ್ಷ ಇದು ರೋಸದ್ದು ಇದು. ಮತ್ತೆ ಈ ಒಂದು KDBಯಲ್ಲಿರುವಂಥ ಅಂತಿಮ ತೀರ್ಪು ಅವರು ಅದ್ರ ಮೇಲೆ ಅಪೀಲ್ ಆಗ್ಬೇಕು ಅನ್ನೋದು, ಅಪೀಲ್ ಆದಮೇಲೆ ರಿಟ್ ಅಪೀಲ್ ಅನ್ನೋದು, ರಿಟ್ ಅಪೀಲ್ ಆದಮೇಲೆ ಸುಪ್ರೀಂ ಕೋರ್ಟ್ ಅನ್ನೋದು, ಈಗ ಅನಾವಶ್ಯಕವಾಗಿ ಇವತ್ತು 10 ಕೋಟಿ ಚಿಲ್ಲರೆ ಒಬ್ಬರದು ಅದು ಬಂದಿರೋದು. ಅದೇ ಇನ್ಶಿಯಲ್ ಸ್ಟೇಜಲ್ಲಿ ಪ್ರಾರಂಭದಲ್ಲೇ ಅದು ಮುಗಿಸಿದ್ರೆ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗುತ್ತೆ. ಈ ಒಂದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಎಷ್ಟು ಉಳಿಯೋದು, ಇದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಪು ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ವಕೀಲರಿದ್ದಾರಲ್ಲ, KDBನ ಪ್ರತಿನಿಧಿಸುವಂಥ ವಕೀಲರು ಮುಖ್ಯವಾಗಿ ಲೋಪ. ಆ ಲೋಪದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಅದೊಂದು. ಮತ್ತು ಎರಡನೇದಾಗಿ ಇವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು, ನಾನು ಈ KDB ಆಗ್ಬೋದು, ಇನ್ನೊಂದು ಇಲಾಖೆ ಆಗ್ಬೋದು, ಗೌರವದಿಂದ ಮಾತಾಡ್ತೀನಿ. ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು ಇವರು ಹಗಲು ದರೋಡೆ ಮಾಡಕ್ಕೆ ಬಂದಿರುವಂಥ ಉದ್ಯೋಗದಲ್ಲಿರುವಂಥ ಅಧಿಕಾರಿ. ಮೊದಲನೇದಾಗಿ ತೇಜಸ್ ಕುಮಾರ್ ಅಂತಿದ್ದಾರೆ. ಅವನು ಮಾಡಿರೋ ಹಗರಣಗಳಲ್ಲಿ ಒಂದಲ್ಲ ಎರಡಲ್ಲ 10 ಇದೆ. ಇನ್ನೊಬ್ಬ ಶಿವೇಗೌಡ ಅಂತಿದ್ದಾರೆ. ಅವನು ಈ ದಾಬಾಸ್ಪೇಟೆ ನೆಲಮಂಗಲದಲ್ಲಿದ್ದಾನೆ. ಅವನು ಈ ರೈತರನ್ನೆಲ್ಲನೂ ವಿಭಾಗ ಮಾಡೋದು, ಡಿವೈಡ್ ಆ್ಯಂಡ್ ರೂಲ್. ಪೊಲೀಸನ್ನು ಕರ್ಕೊಂಬರೋದು, ಅಲ್ಲಿನ ದಬ್ಬಾಳಿಕೆ ಮಾಡೋದು. ಆಮೇಲೆ ಅದೇ ರೀತಿಯಲ್ಲೇ ಇನ್ನೂ 7 ಜನ ವೆಂಕಟೇಶ್ ಅಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವನು ಅದೇ ಮನೆಹಾಳ. ಇವ್ರು 3 ಇಂಥವ್ರು ಇಟ್ಕೊಂಡು ಎಷ್ಟು ದಿನ ಮುಂದುವರೆದು ಅವರಿಗೆ ರಾಜಕೀಯವಾಗಿ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಇರ್ಬೋದು ಸಪೋರ್ಟು. ಆ ರೈತನ ವಿನಾಶ ಮಾಡಲು ರೈತರಿಗೆ ಕೊಟ್ಟಿರುವಂಥ ಹಿಂಸೆಗೆ ಅವ್ರು ಕಣ್ಬಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಗೋವಿಂದ ರೆಡ್ಡಿ ಅವರು ಇದು ನನ್ನ ಗಮನಕ್ಕೆ ತರಲಿಲ್ಲ. ಗಮನಕ್ಕೆ ಬಂದರೆ ನಾವು ಯಾವುದೂ ಬಿಡ್ತಿರಲಿಲ್ಲ. ನನಗೊಂದಷ್ಟು ಕಾಲಾವಕಾಶ ಕೊಡಿ, ಒಂದು 15 ದಿನ ಕೊಡಿ, ನಾನು ಅದನ್ನು ಅಮೌಂಟ್ ಎಲ್ಲ ಸೇರಿಸ್ತೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಯಾಕಂದರೆ ಒಂದು ಹಿರಿಯ ಅಧಿಕಾರಿ, ಅವ್ರ ಗಮನಕ್ಕೆ ಬಂದಿರೋ ಮಾಡಿರೋದ್ರಿಂದ ನಾನು ಅದನ್ನ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಈಗ ಆ ಒಬ್ಬ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ಆ ಮೇಡಮ್ ಒಬ್ಬರಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಅವ್ರು ಎಂಡಾರ್ಸ್ಮೆಂಟ್ ಮಾಡಿದರೆ ಅದು ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ನಾವು ಕೊಡ್ತೀವಿ. ಕೊಟ್ಟರೆ 15 ದಿನದಲ್ಲಿ ಅವ್ರು ಕೊಡಬೇಕಾಗುತ್ತೆ. ಅದು ಮತ್ತೆ ಇದೇ ರೀತಿ ಆಡಕ್ಕೆ ಹೋದರೆ ಕಂಟೆಂಟ್ ಹೋಗುತ್ತೆ. ಹಿಂಗೆ ಲಿಟಿಗೇಷನ್ ಹೋಗೋದು ಬೇಡ. ಯಾಕಂದರೆ ಈಗಿರುವಂಥ CEO ಅವರು ಗೌರವ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರು ಗೌರವ ಕೊಟ್ಟಿದ್ದೆ. 15 ದಿನದಲ್ಲಿ ಕೊಟ್ಟರೆ ನನ್ನೊಬ್ಬನಿಗೆಲ್ಲ, ಇದು ಒಬ್ಬ ಪಿಟಿಷನರು, ಇನ್ನು 10 ಜನ ಇದ್ದಾರೆ. ಈ ಮರಿಸ್ವಾಮಿ ಅಂತಿದ್ದಾರೆ, ಅದರಲ್ಲಿ ಇದೇ ಆಗಿದೆ. ಅದರಲ್ಲಿ ಮಧ್ಯೆ ಇರಬೇಕಾದ್ರೆ ಅವಾಗ ಯಾರೋ ಒಬ್ಬ ಆಫೀಸರ್ ಇದ್ದರು, ತಮ್ಮಣ್ಣ ಅಂತ. ಕೇಸ್ ನಡೆಯೋದಕ್ಕೆ ಮೊದಲು ಇಲ್ಲ ಅಕ್ವಿಷನ್ ಆಗ್ಬೋದು ಬೇಕಂತ ಸೇಲ್ ಲೀಡ್ ಮಾಡಿದ್ರು. ಸೇಲ್ ಲೀಡ್ ಯಾರ 3ನೇ ಒಂದು ತಲೆಗೆ ಬಟ್ಟೆ ಇಲ್ದಿರ ಮಾಡೋನು, ಅವ್ನು ರಿಯಲ್ ಎಸ್ಟೇಟ್ ಬ್ರೋಕರು, ಅವ್ನು ಇನ್ನೊಬ್ಬಂಗೆ ಮಾಡೋದು. ಇವರೆಲ್ಲ ಸೇರಿ ಲಿಟಿಗೇಷನ್ ಮಾಡಿ ಇದುವರೆಗೂ ಅಂತ ಇದೆಲ್ಲ ಆಗಿರುವಂಥದ್ದು ಈ ಲಾ ಆಫೀಸರ್ಗಳಿದ್ದಾರೆ ಅವರಿಂದಾನೆ, ಅಲ್ಲಿ ಇದು ಪ್ಯಾನಲ್ಗಳು. ಆದ್ದರಿಂದ ಇದ್ರ ಬಗ್ಗೆ ದಯವಿಟ್ಟು ಅವನ್ನೆಲ್ಲ ಮೀಟಿಂಗ್ ಕರೆದು ಒಂದು ಸೂಕ್ತವಾಗಿ ನಿರ್ದೇಶನ ಮಾಡಿ ಈ ರೈತರಿಗೆ ಆಗ್ತಾರೆ ಅನ್ಯಾಯನ ತಾವು ಕಂಟೆಂಟ್ ನೋಡಿ ಅಂತ ನಾನು ಈಗ CEO ಅವ್ರಿಗೆ ಹೇಳಿದ್ದೀನಿ. ಎರಡನೇದಾಗಿ ಮುಖ್ಯವಾದ ವಿಚಾರ, ಇವನು ಯಾರು ಶಿವೇಗೌಡ ಅಂತಿದ್ದಾನೆ, ಅವನು ಮಹಾ ಭ್ರಷ್ಟನೂ ಅಲ್ಲ, ದರೋಡೆಕೋರ. ಅವನು ಮೊದಲು ಆ ಸ್ಥಳದಿಂದ ಈಚೆ ಎತ್ತಾಕ್ಬೇಕಂತ ನನ್ನ ಆಗ್ರಹ. ಅವನು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನನ್ನ ಮಗಳ, ಅವನು ಅಲ್ಲಿಂದ ಮೊದಲು ಈಚೆ ಹಾಕ್ಬೇಕು ಅಂತ. ಯಾಕಂದರೆ ಅವ್ನು ಹೇಳ್ಕೊಡೋದು ನನ್ನ ಮಿನಿಸ್ಟ್ರ್ ಇದ್ದಾರೆ ನನಗೆಲ್ಲ ರಕ್ಷಣೆ ಕೊಡ್ತಾ ಅಂದರೆ, ಇದು ಮಿನಿಸ್ಟ್ರಿಗಳನ್ನು ಬರ್ದಿರೋದು. ಆದರೆ ಮಿನಿಸ್ಟ್ರ್ ಇದ್ದಾರೆ, ನನಗೆ ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂತಾನೆ. ಈ ಮುದ್ದಕ್ಕೆ ರೈತರಿಗೆ ಹೇಳಿದ್ರೆ 5 ನಿಮಿಷದಲ್ಲಿ ನಾವು ನೋಡ್ದಾಗ್ತಾರೆ. ನಾವು ಆಗಬಾರ್ದು. ನಾವೆಲ್ಲ ಅಹಿಂಸಾಚಾರವಾಗಿ ಕಾನೂನುಬದ್ಧವಾಗಿ ಮಾಡ್ತಾರೆ ಮಾಡಿ ಅಂತ ಹೇಳ್ತೀನಿ. ಈಗ ತತ್ಕ್ಷಣದಿಂದ ಜಾರಿಗೆ ಬರುವಂಗೆ ಅವನ್ನೆಲ್ಲ ಬೇರೆ ಕಡೆ ಎತ್ತಾಕಿ ಅವನಲ್ಲಿಂದ ಹೋಗಿ
ಇದು ಪ್ರತಿ ಲ್ಯಾಂಡ್ ಅಕ್ವೈರ್ನ ನರ್ಸಾಪುರ ತಗೊಳ್ಳಿ, ದಾಬಸ್ಪೇಟ್ ತಗೊಳ್ಳಿ, ಸೋಂಪುರ ತಗೊಳ್ಳಿ, ಡಿವಿಷನ್ ಕ್ಲರ್ಕ್ಸ್ ದೇ ಆರ್ ನಾಟ್ IAS ಆಫೀಸರ್ಸ್ ಆರ್ ವೆರಿ ಬಿಗ್ ಆಫೀಸರ್. ಅವ್ರ ಪ್ರಮೋಷನ್ ಬಂದು ಅವರ ಕೊಳಚೆಯಲ್ಲಿ ಬಿದ್ದು ಅವ್ರಿಗೆ ಅದೇ ಅಭ್ಯಾಸ ಮುಂದೋಗಿ ಅದೇ ಮುಂದೋಗ್ತಾರೆ. ಆ ಕಾರಣದಿಂದ ನನ್ನ ಆಗ್ರಹ ಏನಂದರೆ ದಯವಿಟ್ಟು ನೀವು ಮಾಡಿ ಅಭಿವೃದ್ಧಿ ಅಂತ, ಆದರೆ ರೈತರನ್ನ ಗೋಳೈಸ್ಕೊಂಡು ರೈತರು ಜಮೀನು ಕೈಸ್ಕೊಂಡು ರೈತರಿಗೆ ಕಷ್ಟ ಕೊಟ್ಟು ನೀವು ಮಾಡಬೇಡಿ. ಅವ್ರದ್ದು ಸಮವಾಗಿ ಅವ್ರದ್ದು ಹಿತಾಸಕ್ತಿನ ಕಾಪಾಡಿ. ಈಗ ಬೆಳಗ್ಗೆ ತಾವು ಬಂದ್ರಿ ಆದೇಶ ಹೊತ್ಕೊಂಡು KDBನಲ್ಲಿ ಯಾವ ಥರ ನಡೆಸ್ಕೊಂಡ್ರೆ ಆ್ಯಕ್ಚುಲಿ ಇಲ್ಲಿ KDBನಲ್ಲಿ ಇದೆಲ್ಲ ನಾವ್ಯಾರೋ ಪರ್ಕೀರ್ ಬಂದಂಗೆ ಆಡ್ತಾರೆ. ಈ 2ನೇ ಮಾಡಿ ಹೋಗಿ 3ನೇ ಮಾಡಿ ಹೋಗಿ ಇವರು ನಂದಲ್ಲ, ಇದು ಇನ್ನೊಂದು ಕಡೆ ಹೋದಾಗ ಇದು ನಂದಲ್ಲ ಅಂತಾರೆ. ಇನ್ನು ಯಾರನ್ನ ಕೇಳೋದು, ಇನ್ಯಾರನ್ನ ಕೇಳೋಕೆ ಹೋದರೆ ಮೀಟಿಂಗಲ್ಲಿ ಇದ್ದಾರೆ ಅಂತಾರೆ. ಇದು ರೆಡಿಮೇಡ್ ಆನ್ಸರ್ KDBಗೆ. ಇದು ನಾವೇ ಒಂದು ವಿದ್ಯಾವಂತರಾಗಿ ಬಂದು ಇಲ್ಲಿ ಮಾಡಿ ಕೇಳಿದರೆ ನಮಗೆ ಈ ರೀತಿ ಉತ್ತರ ಇರ್ಬೇಕಾದ್ರೆ ಇನ್ನು ಬಡ ಸಾಮಾನ್ಯ ರೈತನ ಬಂದಲ್ಲಿ ಅವನ ಗತಿ ಏನಿರ್ತದೆ. ತಮ್ಮ ಹೆಸರು ಸರ್? ನಾನು ಶಿವಪ್ರಕಾಶ್, ಇದು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ. KDB ಅವರು ಅವರ ಆಸ್ತಿನ ಅಕ್ವೈರ್ ಮಾಡಿಕೊಂಡು ಹಣ ಕೊಟ್ಟಿರಲಿಲ್ಲ. ಈ ಸಂಬಂಧ ರಾಮನಗರ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ LIC 33/9 ಅಂದ್ಬಿಟ್ಟು ಕೇಸ್ ಹಾಕಿ ಅದರಲ್ಲಿ ಸಂಬಂಧಪಟ್ಟಂತೆ 2020 ಡಿಗ್ರಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ KDB ಅವರು ಅಪೀಲ್ ಹೋಗಿದ್ದರು. ಆ ಅಪೀಲು 2024 ವಜಾ ಆಗಿದೆ. ಮತ್ತು ಅದ್ರ ಮೇಲೆ ಅಪೀಲ್ ಯಾವುದೇ ರೀತಿ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಕೋರ್ಟ್ ಆಗಲಿ ಯಾವುದೇ ರೀತಿ ಹೋಗಿಲ್ಲ. ಆದ ಕಾರಣದಿಂದ ನಾವು ಒಂದು ಜಾರಿ ಕೇಸ್ ಹಾಕಿದ್ವಿ 2020. ಅದು ಸುಮಾರು 10,65,50,000 ರೂಪಾಯಿ ಕೊಡಬೇಕಾಗಿತ್ತು. 2 ವರ್ಷದ ಹಿಂದೆಯೇ ಕೇಸು ಡಿಸ್ಪೋಸ್ ಆಗಿದ್ರು ಹೈಕೋರ್ಟಲ್ಲಿ. ಮತ್ತೆ ಅವರು ಅಪೀಲ್ ಹೋಗ್ದೇ ಅಥವಾ ಹಣ ಕೊಡ್ದೇ ಸತಾಯಿಸ್ತಾ ಇರೋದ್ರಿಂದ ಕೆಳ ನ್ಯಾಯಾಲಯ ರಾಮನಗರ ನ್ಯಾಯಾಲಯನ ಆದೇಶ ಮಾಡಿತ್ತು. ಅಟ್ಯಾಚ್ಮೆಂಟ್ ವಾರೆಂಟ್ ಆಫ್ ಮೂವಬಲ್ ಪ್ರಾಪರ್ಟಿನ ಮಾಡಿತ್ತು. ಆ ಸಂಬಂಧಪಟ್ಟಂತೆ ಈ KDB ಆಫೀಸಿಗೆ ಬಂದು ಅವರು ಒಂದು ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 31 ನಾವು ಹಣ ಕಟ್ತೀವಿ, ಯಾವುದೇ ರೀತಿ ಜಪ್ತಿ ಮಾಡಿಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಆ ಪ್ರಕಾರ ಅವರ ಒಂದು ರಿಕ್ವೆಸ್ಟ್ಗೆ ಕೋರ್ಟ್ ಅಧಿಕಾರಿಗಳು ಮತ್ತು ನಾವು ಮತ್ತು ಅರ್ಜಿದಾರ ಎಲ್ಲರೂ ಒಪ್ಕೊಂಡು ಹೋಗ್ತಾ ಇರುವಂಥದ್ದು ಅಲ್ಲಿಂದಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಮತ್ತು ರಾಮನಗರದ ಆರ್ಡರ್ ಆಗಿದೆ, ಪೀಠ ಪ್ರಕರಣ ಅದು ಇದು ವಶಪಡಿಸ್ಕೊಳ್ಳೋಕ್ಕೂ ಆರ್ಡರ್ ಆಗಿದೆ. ಸೊ ತಾವು ಏನು ಹೇಳಿದ್ರಿ ಸರ್ ಅವ್ರಿಗೇನು? ರಾಮನಗರದ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಂಪೆನ್ಸೇಷನ್ ಫೈನಲ್ ಅಮೌಂಟ್ ಆಗಿದೆ. ಒಂದು ಅರೌಂಡ್ 10 ಕೋಟಿ ಅಮೌಂಟು ಕೊಡಬೇಕು ಅಂತೇಳಿ ಕ್ಯಾಲ್ಕುಲೇಷನ್ ಪ್ರಕಾರ ಬಂದಿದೆ. ಅದನ್ನು ನಮ್ಮ SLO ಅವರು ಡಿಪಾಸಿಟ್ ಬೇಗ ಮಾಡಲಿಲ್ಲ, ಇನ್ನೂ ಪೆಂಡಿಂಗ್ ಇಟ್ಕೊಂಡಾರೆ ಅಂತೇಳಿ ನಮ್ಮ ಲೋಕಲ್ ಕೋರ್ಟ್ನಿಂದ ಭಾಳ ಸಲ ನೋಟಿಸ್ ಬಂದು ನೆಗ್ಲೆಕ್ಟ್ ಮಾಡಿದರು ಅಂತೇಳಿ ಕೋರ್ಟ್ನವರು ಜಪ್ತಿ ಆದೇಶವನ್ನು ಮಾಡಿದರು. ಇವತ್ತು ಅವ್ರ ಕಚೇರಿಯಲ್ಲಿ ಇಲ್ಲ SLO ಅಂತೇಳಿ ಅವರೆಲ್ಲರೂ ಮತ್ತೆ ರೈತರ ಅಡ್ವೊಕೇಟ್ಸ್ ನಮ್ಮಲ್ಲಿ ಬಂದಿದ್ದರು. ಯೂಶ್ವಲಿ ಸುಪ್ರೀಂ ಕೋರ್ಟ್ನಲ್ಲಿ ಫೈನಲ್ ಸೆಟಲ್ಮೆಂಟ್ ಆಗಿದ್ದು ಮತ್ತು ಕೋರ್ಟ್ ಕೇಸ್ ಮುಗಿದಿದ್ದನ್ನೇ ನಮ್ಮ KDBಯಿಂದ ನಾವು ಪೇಮೆಂಟನ್ನು ನಾವು ಮಾಡ್ತಾಯಿದ್ವಿ. ಇದೊಂದೇ ಕೇಸ್ ಅಂತಲ್ಲ, ಭಾಳಷ್ಟು ಪ್ರಕರಣಗಳಲ್ಲಿ ನಾವು ಪೇಮೆಂಟ್ ಮಾಡ್ತಾ ಬಂದಿದ್ವಿ. ಈ ಪ್ರಕರಣದಲ್ಲೂ ಸಹ ನಾವು ಈ ತಿಂಗಳ ಒಳಗಡೆ ನಾವು ಕೋರ್ಟಿಗೆ ಅಮೌಂಟನ್ನು ಕೋರ್ಟ್ ಆದೇಶ ಪ್ರಕಾರ ತುಂಬ್ತೀವಿ ಅಂತೇಳಿ ರೈತರಿಗೆ ಮತ್ತು ಅಡ್ವೊಕೇಟ್ಸ್ಗೆ ಹೇಳಿದ್ವಿ. ಮತ್ತು SLO ಸಹ ಅದೇ ರೀತಿ ಎಂಡಾರ್ಸ್ಮೆಂಟ್ ಅವ್ರಿಗೆ ರೈಟಿಂಗಲ್ಲಿ ಬರೆದು ಕೊಡ್ರಿ ಅಂತ ಹೇಳಿದ್ವಿ. ಈ ತಿಂಗಳ ಕೊನೆಯೊಳಗೆ ನಾವು ಅದರದ್ದು ಕೋರ್ಟ್ ಆದೇಶದ ಪ್ರಕಾರ ಏನು ಭೂ ಪರಿಹಾರಧನ ಪಾವತಿಯನ್ನು ಕೋರ್ಟ್ಗೆ ಡಿಪಾಸಿಟ್ ಮಾಡಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ. ಇದೊಂದೇ ಪ್ರಕರಣಗಳ ಬೇರೆ ಪ್ರಕರಣಗಳಲ್ಲಿನೂ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಂತಿಮ ಆದೇಶಗಳಾಗಿ ಕಂಪೆನ್ಸೇಷನ್ ಅಮೌಂಟ್ ಫೈನಲ್ ಆಗಿದ್ದಲ್ಲಿ ಅವುಗಳನ್ನು ಸಹ ನಾವು ತ್ವರಿತಗತಿಯಲ್ಲಿ ನಾವು ಪೇಮೆಂಟನ್ನು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.